ಅಲ್ಲಿ ಔಷಧಿಗಳ ಪೂರ್ತಿ ರಾಜ್ಯಕ್ಕೆ ಇವರು ಸಪ್ಲೈ ಮಾಡ್ತಾರೆ. ಮತ್ತೆ ಇವರಿಗೆ ಬಂದು ತಿಂಗಳು ಎಲ್ಲ ಜಿಲ್ಲೆಯಿಂದ ಎಷ್ಟು ಬೇಕೋ ಎಷ್ಟು ಇದೆಯೋ ಮತ್ತೆ ಕ್ವಾಲಿಟಿ ಚೆಕಿಂಗ್ ಎಲ್ಲ ಕೂಡ ಮಾಡಬೇಕು ಅಂತ ಇವರನ್ನ ನಾವು ಹೋದ ವಾರ ಹೋಗಿ ಬೆಂಗಳೂರಿನಲ್ಲಿ ಈ ಯಾರು ಡೈರೆಕ್ಟ್ ಬೇರೆ ಜಿಲ್ಲೆಗೆ ಹೋಗಿಲ್ವೋ ನಾವು ಹೋಗಿ ಇವರನ್ನ ಕರೆದಿದ್ವಿ. ಆಕ್ಚುಲಿ ಡೈರೆಕ್ಟರ್ನ ಕರೆದಿದ್ವಿ, ಅವರು ಇವತ್ತು ಆಚೆ ಇದ್ದಾರೆ. ಸೊ ಅವರು ಇಸ್ಮೇಲ್ ಅವರು ಚೀಫ್ ಫಾರ್ಮಸಿಸ್ಟ್ ಅಲ್ಲಿ ಔಷಧಿಗಳನ್ನ ನೋಡೋದು ಮತ್ತೆ ಅಲ್ಲಿ ಸಪ್ಲೈ KSMSCಯಲ್ಲಿ ಕೂಡ ಬೇರೆ ಬೇರೆ ವಿಭಾಗ ಇದೆ. ಫಾರ್ಮಸಿ ವಿಭಾಗಕ್ಕೆ ಇವರು ಮೇನ್ ಆಗಿ ಇದ್ದಾರೆ. ಸ್ವಲ್ಪ ಮಾತಾಡಬೇಕು. ಅಂಡ್ ಅದಾದ್ಮೇಲೆ ಒಂದೇ ವಿಷಯ ನಾವು KSMSCಯಲ್ಲಿ ಡೈರೆಕ್ಟರ್ಗೆ ಹೇಳಿದ್ವಿ. ಅವ್ರು ಕೇಳಿದ್ರು, ಇದೆಲ್ಲ ನಾವು ಬರೀ ಮೆಡಿಸಿನ್ ಸಪ್ಲೈ ಅಲ್ವಾ, ತಾವು ಖಾಸಗೀಕರಣ ಬಗ್ಗೆ ಮಾತಾಡ್ತಾ ಇದ್ದೀರಾ, ಏನದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಅದೆಲ್ಲ. ನಾವು ಹೇಳಿದ್ವಿ ಸರ್, ಉಚಿತ ಔಷಧಿ ಬಗ್ಗೆನೂ ಗುಣಮಟ್ಟ ಔಷಧಿ ಬಗ್ಗೆನೂ ಮಾತಾಡ್ತಾ ಇದ್ದೀವಿ, ಅದು ಬೇಕು. ಅದಿಲ್ಲ ಅಂದ್ರೆ ಅದು ತುಂಬಾ ಮುಖ್ಯವಾಗಿ ಅಂಗ ಅಂತ. ಸೊ ಅದರಿಂದ ನಾವು ಅವ್ರನ್ನ ತುಂಬಾ ಹೇಳಿದ್ವಿ ಬರಬೇಕು ಅಂತ ಅವರ ಕಡೆಯಿಂದ. ಸೊ ಥ್ಯಾಂಕ್ಸ್ ಮಾಡಿದ್ದೀರಾ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಸೈಯದ್ ಇಸ್ಮಾಯಿಲ್, KSMSLನಲ್ಲಿ ಮುಖ್ಯ ಫಾರ್ಮಸಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈಗಾಗಲೇ ನಮ್ಮ ಮಾನ್ಯ ಆರೋಗ್ಯ ಸಚಿವರು, ನಾನು ಬೆಳಿಗ್ಗೆ 10:00 ಬಂದೆ ಇಲ್ಲಿಗೆ. ಆ್ಯಕ್ಚುಲಿ ನಾನಲ್ಲಿ ಲಾಸ್ಟ್ ಮೂಲೆಯಲ್ಲಿ ಕುಂತಿದ್ದೆ. ಸೊ ಯಾರು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ವಾಟ್ ಇಸ್ ದ ಪ್ರೋಟೋಕಾಲ್ ಅಂತ. ಸೊ ನಾನು ಬಂದು ಅಲ್ಲಿ ಕೂತ್ಕೊಂಡೆ. 2-3 ಫಸ್ಟ್ ಹಾಡುಗಳು ಭಾಳ ಒಳ್ಳೆಯ ಸಾಂಗ್ಸ್ ನಮ್ಮ ಕಲಾ ತಂಡದವರು ಹಾಡಿದರು. ಬಹಳ ಹೃದಯಕ್ಕೆ ಮುಟ್ಟುವಂಥ ಹಾಡುಗಳು. ನಿಜವಾಗ್ಲೂ ಐ ರಿಯಲಿ ಅಪ್ರಿಷಿಯೇಟ್ ದೋಸ್ ಸಾಂಗ್ಸ್ ಹ್ಯಾಸ್ ಬಿನ್ ರಿಟನ್. ಯಾರು ಅದನ್ನು ಬರೆದಿದ್ದಾರೆ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಬಹಳ ಮೀನಿಂಗ್ಫುಲ್ ಆಗಿ ಬರೆದಿದ್ದಾರೆ. ಸೊ ವಾಸ್ತವ ಏನಿದೆ ಅನ್ನೋದು ಒಂದು ಸ್ವಲ್ಪ ಪ್ರತಿಬಿಂಬಿಸ್ತಿದ್ದೀರಾ, ಅರ್ಥ ಆಯಿತು. ಆದರೆ ಈ ಒಂದು ಆರೋಗ್ಯ ಹಕ್ಕಿನ ಜಾಥಾ ಎಲ್ಲ ಜಿಲ್ಲೆಗಳಲ್ಲಿ ತಾವು ಬಹಳ ಒಂದು ಜೊತೆಯಾಗಿ ಹಕ್ಕು ಆರೋಗ್ಯವನ್ನೇ ಒಂದು ಹಕ್ಕಾಗಿ ಪರಿವರ್ತಿಸಬೇಕು, ಇದನ್ನು ಒಂದು ಮಂಡಿಸಬೇಕು, ಇದನ್ನು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ದೃಷ್ಟಿಯಿಂದ ಈ ಒಂದು ಕೆಲಸ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಾ. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಉಚಿತ ಮತ್ತು ಗುಣಮಟ್ಟ ಔಷಧಗಳ ಲಭ್ಯತೆ. ಉಚಿತ ಮತ್ತು ಗುಣಮಟ್ಟ ಔಷಧಗಳ ಲಭ್ಯತೆ. ನಾನು ಭಾಳ ಸಂಕ್ಷಿಪ್ತವಾಗಿ KSMSLನಲ್ಲಿ ಏನು ಮಾಡ್ತೀವಿ, ಯಾವ ಥರ ಈ ಮೆಡಿಸಿನ್ಸನ್ನು ನಾವು ಅವೈಲೇಬಲ್ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋಕ್ಕೆ ಬಯಸ್ತೇನೆ. ಯಾಕಂದರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ KSMSL ಇಸ್ ದ ಚೀಫ್ ಪ್ರೊಕ್ಯೂರ್ಮೆಂಟ್ ಏಜೆನ್ಸಿ ಆಫ್ ಕರ್ನಾಟಕ ಸ್ಟೇಟ್. ಇದು ಆರೋಗ್ಯ ಇಲಾಖೆಗೆ ಸಪ್ಲೈ ಮಾಡುವಂಥ ಒಂದು ಸಂಸ್ಥೆ, ಮೆಡಿಸಿನ್ ಸಪ್ಲೈ ಮಾಡುವಂಥ ಒಂದು ಗುಣಮಟ್ಟದ ಮೆಡಿಸಿನ್ ಸಪ್ಲೈ ಮಾಡುವಂಥ ಸಂಸ್ಥೆ. ಹೌದು, ಇಲ್ಲ ಅಂತ ಅಲ್ಲ, ಅದರಲ್ಲಿ 2 ಮಾತಿಲ್ಲ. ಆದರೆ ಇಲ್ಲಿ ಏನಿದೆ ಅಂದರೆ ಕೆಲವೊಂದು ವಿಚಾರಗಳು ಏನಿರ್ತವೆ. ಫಾರ್ ಎಕ್ಸಾಂಪಲ್, ಎಲ್ಲ ಆರೋಗ್ಯ ಸಂಸ್ಥೆಗಳಿಂದ ನಮಗೆ ಫಸ್ಟ್ ಬೇಡಿಕೆ ಬರುತ್ತೆ. ಈ ಬೇಡಿಕೆ ನಮ್ಮಲ್ಲಿ ಒಂದು 1094 ಔಷಧಗಳನ್ನು ನಾವು ಒಂದು ಸ್ಟೇಟ್ ಥೆರಪ್ಯೂಟಿಕ್ ಕಮಿಟಿನಲ್ಲಿ ಆಲ್ರೆಡಿ ಅಪ್ರೂವ್ಡ್ ಡ್ರಗ್ ಲಿಸ್ಟ್ ಅಂತ ಹೇಳ್ತೀವಿ. ಇದನ್ನು ಈ ಅಪ್ರೂವ್ಡ್ ಡ್ರಗ್ ಲಿಸ್ಟನ್ನು ಸ್ಟೇಟ್ ಥೆರಪ್ಯೂಟಿಕ್ ಕಮಿಟಿನಲ್ಲಿ ಮಂಡಿಸಿ ಇದಕ್ಕೆ ಆದ ಒಂದು ಯಾವ್ಯಾವ ಡ್ರಗ್ಸ್ ಬೇಕು ಏನೇನು ಅಂತ ಒಂದು ಫೈನಲೈಸ್ ಮಾಡಿ, ಅದಾದ ನಂತರ ಸ್ಟೇಟ್ ಮೆಡಿಕಲ್ ಸಪ್ಲೈಸಿಂದ ಖರೀದಿ ಪ್ರಕ್ರಿಯೆಯನ್ನು ಕೈಗೊಳ್ತೇವೆ. ಈ ಖರೀದಿ ಪ್ರಕ್ರಿಯೆಯಲ್ಲಿ ಆಲ್ರೆಡಿ 25-26 ಸಾಲು 25-26ನೇ ಸಾಲಿನಲ್ಲಿ ಆಲ್ರೆಡಿ ನಾವು ಖರೀದಿ ಪ್ರಕ್ರಿಯೆಯನ್ನು ಚಾಲ್ತಿಯಲ್ಲಿ ಶುರು ಮಾಡಿದ್ದೀವಿ. ಇದರಲ್ಲಿ ಅರೌಂಡ್ 25-30% ಆಲ್ರೆಡಿ ನಾವು ಮೆಡಿಸಿನ್ ಸಪ್ಲೈನೂ ಕೂಡ ಶುರುವಾಗಿದೆ. ಇಲ್ಲಿ ಮುಂಚೆ ಏನಾಗ್ತಿತ್ತು, ಮೆಡಿಸಿನ್ ಸಪ್ಲೈಗೆ ಪರ್ಚೇಸ್ ಆರ್ಡರ್ ಕೊಡ್ತಾ ಇದ್ವಿ, ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಅದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಆಗ್ತಾ ಇತ್ತು. ಆ ಕ್ವಾಲಿಟಿ ಕಂಟ್ರೋಲ್ ಆದ ನಂತರ ತಕ್ಷಣ ಅದು ಡ್ರಗ್ ವೇರ್ಹೌಸ್ಗೆ ಸಪ್ಲೈ ಆಗ್ತಾ ಇತ್ತು. ಸಪ್ಲೈ ಆದ ನಂತರ ಅದು ಇನ್ಸ್ಟಿಟ್ಯೂಟ್ಸ್ಗೆ ಹೋಗ್ತಾ ಇತ್ತು. ಇದರಲ್ಲಿ ಇನ್ನೂ ಒಂದು ಏನು ಅಂದರೆ, ಈಗ ಉಚಿತ ಮತ್ತು ಗುಣಮಟ್ಟದ ಔಷಧಗಳನ್ನು ನಾವು ಖಾತರಿ ಪಡಿಸ್ಕೋಬೇಕು. ನಾವು ಮುಂಚೆನೂ ಖಾತರಿ ಪಡಿಸ್ಕೊಳ್ತಾ ಇದ್ವಿ. ಆ್ಯಕ್ಚುಲಿ ಏನಾಗ್ತಾ ಇತ್ತು, ಇನ್ಹೌಸ್ ಟೆಸ್ಟ್ ರಿಪೋರ್ಟ್ ಮತ್ತು NABL ಮಾನ್ಯತೆ ಪಡೆದ ಆ ಲ್ಯಾಬಿಂದ ನಾವು ಔಷಧಿಗಳ ಗುಣವಿಶ್ಲೇಷಣೆಗಳನ್ನು ಪಡಿತಾ ಇದ್ವಿ. ಆ ಔಷಧಿಗಳನ್ನೇ ಸಾರ್ವಜನಿಕ ವಲಯದಲ್ಲಿ ಮತ್ತು ಆಸ್ಪತ್ರೆಗಳಿಗೆ ವಿತರಿಸ್ತಾ ಇದ್ವಿ. ಇನ್ನು ಮಧ್ಯದಲ್ಲಿ ಏನೋ ಅದು ಬಳ್ಳಾರಿ ವಿಷಯ ಬಂದಾಗ ಅದಾದ ನಂತರ ಇನ್ನೂ ಹೆಚ್ಚಿನ ಗುಣಮಟ್ಟವನ್ನು ನಾವು ಪಡಿಸ್ಕೊಳ್ಳೇಬೇಕು ಅನ್ನೋ ಒಂದು ಕಾರಣದಿಂದ ಇನ್ನೇನು ಮಾಡಿದ್ವಿ ನಾವು ಅಂದರೆ, ಈಗ ಸಪ್ಲೈಯರ್, NABL ಮತ್ತು ಇನ್ಹೌಸ್
ತಾನು ತಯಾರಿಕಾ ಘಟಕದಲ್ಲಿ ಮಾಡುವಂಥ ಗುಣವಿಶ್ಲೇಷಣಾ ಮತ್ತು ಮಾನ್ಯತೆ ಪಡೆದ NABL ಮಾನ್ಯತೆ ಪಡೆದ ಒಂದು ಪ್ರಯೋಗಾಲಯದಿಂದ ಗುಣಮಟ್ಟ ಪರೀಕ್ಷೆ ಆದ ನಂತರ ಅವನು ನಮ್ಮ ಜಿಲ್ಲಾ ಔಷಧ ಉಗ್ರಾಣಕ್ಕೆ ಸಪ್ಲೈ ಕೊಡ್ತಾರೆ. ಸಪ್ಲೈ ಕೊಟ್ಟ ನಂತರ ಅದು ಹಂಗೆ ನಾವು ಸಪ್ಲೈ ಮಾಡ್ತಾ ಇಲ್ಲ ಈಗ ಔಷಧಿಗಳನ್ನ. ಅದು ಏನು ಮಾಡ್ತಾ ಇದ್ವಿ, ಮತ್ತೆ ಅಲ್ಲಿ ಕ್ವಾರಂಟೈನ್ ಇಡ್ತಾ ಇದ್ವಿ. ಕ್ವಾರಂಟೈನ್ ಅಂದರೆ ಒಂದು ಸ್ವಲ್ಪ ದಿವಸ ಆ ಒಂದು ಮೆಡಿಸಿನ್ನ ಮತ್ತೆ ಗುಣಮಟ್ಟವನ್ನು ಮತ್ತೊಂದು ಸತಿ ಪರೀಕ್ಷಿಸೋದು. ಐದರ್ ಇಟ್ ಈಸ್ ಫ್ರಮ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಗಲಿ, ಔಷಧ ನಿಯಂತ್ರಣ ಇಲಾಖೆಯಿಂದ ಆಗಲಿ, ಇಲ್ಲ ನಮ್ಮಿಂದ ನಮ್ಮ ಒಂದು ಸಂಸ್ಥೆಯಿಂದನೇ ನಾವು ಔಷಧದ ಗುಣಮಟ್ಟವನ್ನು ಮತ್ತೊಮ್ಮೆ ಪರಿಶೀಲಿಸ್ತಾ ಇದ್ದೀವಿ. ಅದು ಹೇಗೆ ಅಂದರೆ ಯಾವ್ಯಾವುದು ಜಿಲ್ಲಾ ಔಷಧ ಉಗ್ರಾಣಗಳಿಗೆ ಸಪ್ಲೈ ಆಗ್ತಾ ಇದ್ದಾವೆ ಅದರಲ್ಲಿ ಬ್ಯಾಚ್ಗಳನ್ನು, ಆ ಸಪ್ಲೈ ಆಗ್ತಿರುವ ಬ್ಯಾಚ್ಗಳನ್ನು ಮತ್ತೆ ನಾವು ಪಿಕ್ ಮಾಡಿ ಅದರದ ಗುಣವಿಶ್ಲೇಷಣವನ್ನು ಮತ್ತೆ ತಗೊಳ್ತಾ ಇದ್ದೀವಿ. ಅದು ತಗೊಂಡಾದ ನಂತರ ನಾವು ನೆಕ್ಸ್ಟ್ ಅದು ಖಾತರಿ ಪಡಿಸಿಕೊಂಡ ನಂತರ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಸ್ವಲ್ಪ ಟೈಮು 21 days to 30 days, ಈ 30 ದಿವಸ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಟ್ಯಾಬ್ಲೆಟ್ಸ್, ಓರಲ್ ಡೋಸೇಜ್ ಫಾರ್ಮ್ಸ್ ಅಂತ ಏನು ಹೇಳ್ತೀವಿ, ಟ್ಯಾಬ್ಲೆಟ್, ಕ್ಯಾಪ್ಸೂಲ್, ದಿಸ್ ಇವೆಲ್ಲ ಏನಾಗುತ್ತೆ ಒಂದು 15 ದಿವಸದಲ್ಲಿ ಗುಣವಿಶ್ಲೇಷಣೆ ಬಂದ್ಬಿಡುತ್ತೆ. ಕೆಲವೊಂದು ಇಂಜೆಕ್ಟಬಲ್ಸ್ ಅಂತ ಏನು ಹೇಳ್ತೀವಿ ನಾವು, IV ಫ್ಲೂಯಿಡ್ಸು, ಇಂಜೆಕ್ಟಬಲ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ನಾವು ಟೈಮ್ ಜಾಸ್ತಿ ತಗೊಳುತ್ತೆ. ಈ ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ. ಅದಕ್ಕೆ ಏನಾಗ್ತಾ ಇದೆ, ವೇರ್ ಹೌಸಿಗೆ ಸಪ್ಲೈ ಆಗ್ತಾ ಇದೆ, ವೇರ್ ಹೌಸಿಂದ ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಆಗ್ತಾ ಇರುವ ಒಂದು ಕಾರಣಕ್ಕೆ ಅಲ್ಲೊಂದು ಸ್ವಲ್ಪ ದಿವಸ ಅಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ಗೋಸ್ಕರ ಅಲ್ಲಿ ಇಡ್ತಾ ಇದ್ದೀವಿ. ಅದಾದ ನಂತರ ಅದನ್ನು ಸಪ್ಲೈ ಕೊಡ್ತಾ ಇಲ್ಲಿ ನಿಮಗೆ ಒಂದು ಸ್ವಲ್ಪ ದಿವಸ ಟೈಮ್ ತೊಗೊಳ್ತಾ ಇದೆ. ಇದಲ್ಲದೆ ಇದು ಉಚಿತ ಮತ್ತು ಗುಣಮಟ್ಟದ ಔಷಧಗಳು ಕೊಡೋಕ್ಕೆ ಅಂತ ಒಂದು ಖಾತ್ರಿ ಪಡಿಸ್ಕೊಳ್ಳೋಕ್ಕೆ, ಒಳ್ಳೆ ಔಷಧಗಳನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅಂತಲೇ ಸರ್ಕಾರ ಈ ನಿರ್ಧಾರ ತಗೊಂಡಿರೋದು. ಅದರ ಅನುಗುಣವಾಗಿ ನಾವು ಅದನ್ನು ಖಾತರಿ ಪಡಿಸ್ಕೊಳ್ಳೋಕ್ಕೆ ಗುಣಮಟ್ಟದ ಔಷಧಿಗಳನ್ನು ಕೊಡುವಂಥ ಮೂಲಕ ಮಾಡೋಣ. ಇದು ಕ್ವಾರಂಟೈನ್ ಮಾಡಿಬಿಟ್ಟು ಗುಣಮಟ್ಟದ ಔಷಧಗಳನ್ನು ಮತ್ತೆ ಒಂದು ಸತಿ QC ಮಾಡಿ ಅದನ್ನು ಸಪ್ಲೈ ಮಾಡೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದರಲ್ಲಿ ಏನಾಗ್ತಾ ಇದೆ, ಆಲ್ರೆಡಿ ನಾವು ಅರೌಂಡ್ 496 ಡ್ರಗ್ಸ್ ನಾವು ಆಲ್ರೆಡಿ ಇದನ್ನು ಟೆಂಡರ್ ಮಾಡಿದ್ದೀವಿ. ಆಲ್ರೆಡಿ ಪ್ರೊಸೆಸ್ ಕಂಪ್ಲೀಷನ್ ಆಗಿದೆ. ಇನ್ನೇನು CO ಕೊಟ್ಟಿದ್ದೀವಿ ಮತ್ತು ತಯಾರಿಕಾ ಘಟಕಕ್ಕೆ ನಾವು ಆಲ್ರೆಡಿ ಖರೀದಿ ಆದೇಶಗಳನ್ನು ಕೊಟ್ಟಿದ್ದೀವಿ. ಇದು ಸಪ್ಲೈ ಆಗಬೇಕು. ಸಪ್ಲೈ ಯಾಕೆ ಆಗಬೇಕು, ಈ ಸಪ್ಲೈನಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಅದರಿಂದ ನಾವು ಸಚಿವರು ಅದನ್ನು ಅವಾಗಲೇ ಹೇಳಿದ್ದು, ಈ ಸಪ್ಲೈ ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಅದಾದ ನಂತರ ನೀವು ಫಾರ್ ಎಕ್ಸಾಂಪಲ್ ಈಗ ನಡೀತಾ ಇರೋದು ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದ ಆಲ್ಮೋಸ್ಟ್ ಸಪ್ಲೈ ಶುರು ಆಗಿಬಿಟ್ಟು ಆಲ್ರೆಡಿ ಒಂದು 30%, 25 to 30 ಡ್ರಗ್ಸ್ ಆಲ್ರೆಡಿ ಅವೈಲೇಬಲ್ ಇದ್ದು ಕ್ವಾರಂಟೈನಲ್ಲಿ ಇರೋದ್ರಿಂದ ಅದೊಂದು ಸ್ವಲ್ಪ ಇದಾಗಿದೆ. ಇದೆಲ್ಲವೂ ಆಲ್ಮೋಸ್ಟ್ ಬಂತು ಅಂದರೆ ಈ ಒಂದು ನೀವು ಹೇಳ್ತಾ ಇದ್ರಲ್ಲ, ಎಲ್ಲ ಔಷಧಗಳು ಎಲ್ಲ ಆಸ್ಪತ್ರೆಗಳಲ್ಲೂ ಲಭ್ಯವಾಗುತ್ತೆ. ಬಟ್ ಏನಂದರೆ ಒಂದು ಇದೇ ಒಂದು ಟೈಮ್ ಬೀಯಿಂಗ್ ಇದೊಂದು ಸ್ವಲ್ಪ ಒಂದು 15-20 days to 1 month ಇದೇನು ಸಪ್ಲೈ ಆಗಿಬಿಟ್ರೆ ಆಲ್ಮೋಸ್ಟ್ ನಮ್ಮಲ್ಲಿ 50% ಆಫ್ ದ ಡ್ರಗ್ಸ್ ವಿಲ್ ಅವೈಲಬಲ್. ಸೊ ಅದಕ್ಕೇನು ಏನಿಲ್ಲ, ಆಲ್ಮೋಸ್ಟ್ ಇದರಲ್ಲಿ ನಾವು ಆಲ್ರೆಡಿ ಟೆಂಡರ್ ಮಾಡಿದ್ದೀವಿ. ಆಲ್ರೆಡಿ 38 ಟೆಂಡರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನೂ ಅರೌಂಡ್ 30 ಟೆಂಡರ್ಸ್ ಇನ್ನೂ ಆನ್ ಪೈಪ್ಲೈನಲ್ಲಿ ಇದ್ದಾವೆ. ಸೊ ಇವೆಲ್ಲ ಕಂಪ್ಲೀಟ್ ಆಯಿತು ಅಂದರೆ 100% ಡ್ರಗ್ಸ್ ವಿಲ್ ಗೆಟ್ ಸಪ್ಲೈ. So for that I can give an assurance that within 1 or 2 months almost all the institutes, primary health center, CSC, ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಎಲ್ಲ ಆಸ್ಪತ್ರೆಗಳಲ್ಲೂ ನಿಮಗೆ ಔಷಧಿಗಳು ಲಭ್ಯತೆ ನೀವೇ ನೋಡ್ತೀರಾ. ಆವಾಗ ನಾನು ಹೇಳೋದೇನು ಬೇಕಿಲ್ಲ, ನೀವೇ ನೋಡ್ತೀರಾ. ಸೊ ಅದಕ್ಕೆ ಸ್ವಲ್ಪ ಇದಾಗ್ತಾ ಇದೆ ಅಷ್ಟೇ. ಇದನ್ನು ಹೇಳಿ ನಾನು ಏನು ಜಾಸ್ತಿ ಇದ್ರ ಬಗ್ಗೆ ನಾನು ಹೇಳಿ ಏನಂದರೆ ಈ ವಿಚಾರವನ್ನು ಸತ್ಯವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಏನಾದರೂ ಇದ್ರೆ ಬೇಕಿದೆ, ಏನಾದರೂ ಕೇಳಂಗಿದ್ರೆ ಕೇಳಬೇಕಿದೆ. ಹೇಳಿ. ಈಗ ನಿಮಗೆ ಆ ಥರ ಯಾವುದು ಮೆಡಿಸಿನ್ ಲಭ್ಯತೆ ಇಲ್ಲ ಅನಿಸುತ್ತೆ. ನೀವೇ ಹೇಳ್ತಾ ಇದ್ದೀರಾ ಔಷಧಿ ಲಭ್ಯತೆ ಇಲ್ಲ ಅಂತ. ನಿಯರ್ ಎಕ್ಸ್ಪೈರಿ ಮೆಡಿಸಿನ್ ಬರೋ ಚಾನ್ಸೇ ಇಲ್ವಲ್ಲ. ಹಾಗೆ ಇದು ಮಾಡೋಕ್ಕಾಗೋದೇ ಇಲ್ಲ ಮೇಡಮ್, ನೋ ಚಾನ್ಸ್. ಆಯ್ತು ನೋಡ್ತೇನೆ ಮೇಡಮ್. ಮೊಟ್ಟ ಮೊದಲನೇದಾಗಿ ಇಸ್ಮಾಯಿಲ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬಹಳ ವಿಸ್ತೃತವಾಗಿ ಹೇಳಿದ್ದೀರಾ ಮತ್ತೆ ಬಹಳ ಕಾಳಜಿಪೂರ್ವಕವಾಗಿ ಹೇಳಿದ್ದೀರಾ, ಅದಕ್ಕೆ ವಿಶೇಷ ಧನ್ಯವಾದಗಳು. ಏನಕ್ಕೆ ನಾನು ಇದು ಮಾತು ಹೇಳ್ತೀನಿ ಅಂದರೆ, ಐ ವಾಸ್ ವರ್ಕ್ಡ್ ಅಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿತ್ರದುರ್ಗ and I have been issued medicine at a OPD counter. I know what is the difficulties the people will feel and I am one of them. So ನನಗೆ ಗೊತ್ತು ಜನರ ಸಂಕಟ ಏನು, ನನ್ನ ಸಂಕಟ, ಜನರ ಸಂಕಟ ಎರಡು ಒಂದೇನೆ. ಯಾಕಂದ್ರೆ ನಾವೆಲ್ಲ ಜನಸಾಮಾನ್ಯರು, ನಾವೇನು ದೊಡ್ಡ ಎರಡೇ ನಿಮಿಷ ಮಾತು ಮುಗಿಸ್ತೀನಿ.
ಈ KSMSCL ಆರಂಭಗೊಂಡು 2003ನೇ ಇಸ್ವಿ, ಇವತ್ತಿಗೆ 23 ವರ್ಷ ಆಗಿದೆ. ಇಸ್ಮಾಯಿಲ್ ಅವ್ರು ಏನ್ ಹೇಳಲಿಕ್ಕತ್ತಾರೆ, ಇನ್ನ 2 ತಿಂಗಳು. ಹಲೋ, 23 ವರ್ಷ ಆಗೈತಿ KSMSC ಸ್ಟಾರ್ಟ್ ಆಗಿ. ಇನ್ನ 2 ತಿಂಗಳು ಹಾದಿ ಕಾಯಿರಿ ಅಂತ ಹೇಳಿಕತ್ತಾರೆ ಇಸ್ಮಾಯಿಲ್ ಅವರು. 23 ವರ್ಷ ನಾವು ಹಾದಿ ಕಾಯಿರಿ ಸರ್, ಇನ್ನು 2 ತಿಂಗಳು ಹಾದಿ ಕಾಯಿರಿ ಅಂತ ಒಂದು ಮಾತಲ್ಲ. ನಾವು ನಿಮ್ ಜೊತೆ ಇದ್ದೀವಿ. ಒಂದು. ಎರಡನೇ ಮಾತು, ಇಲ್ಲಿ ಅತಿ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ನಿಮ್ಗೆ ಡ್ರಗ್ ಕಂಪನಿಯವರಿಗೆ ಪೇಮೆಂಟ್ ಮಾಡೋದು. ಯಾವ ಕಂಪನಿ ನಿಮಗೆ ಸರಿಯಾಗಿ ಸಿದ್ಧತೆಯಲ್ಲಿ ಔಷಧವನ್ನ ಸರಿಯಾದ ಸಮಯಕ್ಕೆ ಕೊಡ್ತದೆ, ಅವ್ರಿಗೆ ಪೇಮೆಂಟ್ ಶೀಘ್ರವಾಗಿ ಕೊಡಬೇಕು. ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಯಾರು ಡಿಲೇ ಆಗಿ ಕೊಡ್ತಾರೆ ಅವ್ರಿಗೆ ಪೆನಾಲ್ಟಿ ಕೊಡ್ಬೇಕು. ಇದರಿಂದ ಔಷಧ ಕಂಪನಿಗಳಲ್ಲೂ ಏನಾಗ್ತದೆ, ನಾನು ಬೇಗ ಕೊಡಬೇಕು ಅಂತ ಒಂದು ಗೊತ್ತಾಗ್ತದೆ. ಅವ್ರಿಗೇನು, ಔಷಧಿ ಕೊಡೋ ಕಂಪನಿಯ ಬಿಸಿನೆಸ್. ನೀವು ಒಳ್ಳೆ ಬಿಸಿನೆಸ್ ಮಾಡಲ್ ಅನ್ನ ತೋರಿಸಿದ್ರೆ ಅವ್ರಿಗೆ, ಅವ್ರು ಒಳ್ಳೆ ಬಿಸಿನೆಸ್ ಮಾಡಲು ಬರ್ತಾರೆ. ನೀವು ಕೆಟ್ಟ ಹಾದಿ, ಭ್ರಷ್ಟ ಹಾದಿಯನ್ನು ತೋರಿಸ್ತಾ ಇದ್ದೀರಾ, ಅದನ್ನು ಭ್ರಷ್ಟ ಹಾದಿ ಬರ್ತಾರೆ ಅವರು. ಸರ್, ಒಂದ್ ನಿಮಿಷ. ಮೂರನೇದು, ಇವತ್ತಿಗೂ ಕೂಡ ಪ್ರತಿ ಔಷಧಿ ಕ್ವಾರಂಟೈನ್ ಆಗ್ತಾ ಇಲ್ಲ. ಈಗ ನೀವು ಹೇಳಿದಾಗ ಅದು ಬಹಳ ದೊಡ್ಡ ದುರ್ದೈವ. ಇಲ್ಲ ಸರ್, ಇಲ್ಲ. ಈಗ ಏನೇ 25-26 ಅಲ್ಲಿ ನಾವು ಏನು ಪರ್ಚೇಸ್ ಮಾಡೋಕ್ಕೆ ಇದು ಮಾಡಿದ್ವಿ, ಖರೀದಿ ಆದೇಶ ಕೊಡ್ತಾ ಇದೀವಿ, ಪ್ರತಿಯೊಂದು ಡ್ರಗ್ಗು ಕ್ವಾರಂಟೈನ್ ಆಗುತ್ತೆ. ಇದು ಕೇಳಲಿಕ್ಕೆ ನನಗೆ ಕಿವಿಗೆ ಸಂಗೀತ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಡ್ರಗ್ ಅನ್ನು ಕ್ವಾರಂಟೈನ್ ಮಾಡಬೇಕು, ಒಂದು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಆ ರಿಪೋರ್ಟ್ ಬಂದ ಮೇಲೆ ಔಷಧಿ ಬಿಡಬೇಕು. 2024ನೇ ಇಸ್ವಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ತಾಯಿಯ ಮರಣ ಆಯಿತು. ಆ ಮರಣವನ್ನು ನಾವು ತಡೆಗಟ್ಟಬಹುದಾಗಿತ್ತು ಸರ್. ನಮ್ಗೆ ಎಲ್ಲರೂ ಜೀವ ದೂರ ಆಗ್ತೈತೆ. ಥ್ಯಾಂಕ್ ಯು. ಗೌರ್ಮೆಂಟ್ ಹಾಸ್ಪಿಟಲ್ ಬಳಸೋದು ಕೆಲವು ಅಷ್ಟೇ ಮಾತ್ರೆಗಳು ಅಲ್ಲಿರ್ತವೆ. ಇದೆಲ್ಲ ಹೊರಗಡೆ ಬರ್ಬೇಕು. 500 ರೂಪಾಯಿ ಮಾತ್ರೆ ಇದು ನಾನು ತಗೊಂಡಿದ್ದು. ಒಂದು ಇದು ಬದಲಾವಣೆ ಆಗ್ಬೇಕು ಅಂತೇಳಿ. ಯಾಕೆಂತಂದ್ರೆ ನೀವು ಇದೇ ಮೆಡಿಸಿನ್ಗಳ ಬದಲಿಗೆ ಆಗ್ಬೇಕು ಅಂತೇಳಿ ಮೆಡಿಕಲ್ ಕಾಲೇಜ್ ಅವರಿಗೆ ನೀವು PPT ಮಾಡಿ ಮೆಡಿಕಲ್ ಕಾಲೇಜ್ ಸಹಾಯ ಮಾಡ್ತಾರೆ ಅಂತ ಹೇಳ್ತೀರಲ್ವಾ, ಅವ್ರು ಕರ್ಕೊಡಂತ ಮೆಡಿಕಲ್ ಬಂತು. ಇನ್ನೊಂದು ಮನೆ ಕೋಲಾರಕ್ಕೆ ಹೋದೆ, ಒಬ್ಬ ಡಾಕ್ಟರ್ ಅವ್ರಿಗೆಲ್ಲ ಬೇಕು ಮೆಡಿಸಿನ್ಗಳನ್ನ ಇಟ್ಕೊಂಡಿದ್ರು. ನಾ ಹೆಣ್ಮಗಳು ಹೇಳ್ತಿದ್ದೆ ಏನಂತ ಹೇಳಿದ್ರೆ, ಎಲ್ಲ ಒಂದೇ ಕಲರ್ನ ಮಾತ್ರೆಗಳು, ಯಾರು ತಲೆನೋವಾದ್ರೆ ಹೊಟ್ಟೆ ನೋವಾದ್ರೆ ಅದೇ ಕಲರ್ ಒಂದೇ ಕಲರ್. ಪ್ರೈವೇಟಲ್ಲಿ ಕಲರ್ ಕಾಣಿಸುತ್ತೆ ಅಂತ ಈಸಿಯಾಗಿ ತಗೊಂಡಾಗ ನಮ್ಮ ಮುಂದೆ ಬಿಸಾಕ್ ಹೋಗ್ತಾರೆ ಆಂಟಿ ಅಂತ ಒಬ್ಬ ಡಾಕ್ಟರ್ ಹೇಳ್ತಿದ್ರು. ಹಾಗಾಗಿ ಆ ರೀತಿಯಾಗಿ ಇವತ್ತು ಜನರ ಇದ್ರು ಕೂಡ ಖಾಸಗಿ ಆಸ್ಪತ್ರೆ ಮಾತ್ರೆಗಳು ತಗೊಂಡಾಗ ವಾಸಿ ಆಗ್ತದೆ, ಇಲ್ಲಿ ಯಾಕೆ ಆಗಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಗಮನಿಸ್ಬೇಕು. ಇಲ್ಲ ಅಂತಂದ್ರೆ ಹೌದು ಸರ್, ಅದೊಂದು ಮಾತ್ರೆ ತಗೊಂಡಾಗ ಇದು ಮೇಡಮ್ ನಾನು ಭಾಳ ನಿಷ್ಠೆಯಿಂದ ಮತ್ತು ಇದರಿಂದ ಹೇಳ್ತಾ ಇದ್ದೀನಿ. ಈಗ ನೀವೇ ಜಸ್ಟ್ ಒಂದು ಯೋಚನೆ ಮಾಡಿ, ಯಾವುದೇ ಒಂದು ಮೆಡಿಸಿನ್ ಮೊದಲೇ ಗುಣಮಟ್ಟ ವಿಶ್ಲೇಷಣೆಯನ್ನು ಪಡೆದು ಇನ್ಹೌಸ್ ಟೆಸ್ಟ್ ಆಗಲಿ, ಮಾನ್ಯತೆ ಪಡೆದ NABL ಪ್ರಯೋಗಾಲಯದಲ್ಲಿ ಟೆಸ್ಟ್ ಆಗಿದ್ದನ್ನ ಒಂದು ತಯಾರಿಕಾ ಘಟಕ ಸಪ್ಲೈ ಕೊಡ್ತಾರೆ. ಅದಾದಮೇಲೆ ಮತ್ತೆ ಅದು ಗುಣವಿಶ್ಲೇಷಣೆಗೆ ಒಳಪಡುತ್ತೆ. ಅಂಥ ಮೆಡಿಸಿನ್ ಒಂದು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದೀವಿ ಅಂದರೆ ಅದು ಗುಣಮಟ್ಟ ಇರುತ್ತೋ ಇಲ್ವೋ, ಅದು ಇರಲೇಬೇಕು. ಯಾಕಂದ್ರೆ ಅದು ಅದಾದ್ಮೇಲೆ ಅದು ಕೊಡೋದು. ಸರ್ಕಾರಿ ಹಾಸ್ಪಿಟಲ್ ಒಂದು ವಾರ ತಿಂದ್ರು ವಾಸಿ ಆಗ್ತದೆ, ಖಾಸಗಿ ಹಾಸ್ಪಿಟಲ್ ಮೆಡಿಸಿನ್ ಒಂದು ದಿನಕ್ಕೆ ವಾಸಿ ಆಗ್ತದೆ ಎನ್ನುವಾಗ ಅದು ನಮ್ಮ ಮೂಢನಂಬಿಕೆ ಅಷ್ಟೇ. ನಾವು ಅದನ್ನ ಹೇಳ್ಬೋದು ಅಷ್ಟೇ, ಬಿಟ್ಟಿಲ್ಲ. ಯಾಕಂದ್ರೆ ನಾನೇ ಅದು ಕರೆಕ್ಟ್ ಮೂಢನಂಬಿಕೆ. ಯಾಕಂದ್ರೆ ಸುಮಾರು ವೈದ್ಯಕೀಯ ಸುಮಾರು ಸಂಶೋಧನೆಗಳಾಗಿವೆ, ಅಧ್ಯಯನಗಳಾಗಿವೆ. ಸರ್ಕಾರಿ ಔಷಧಿಗಳಲ್ಲಿ ಆ ಸಮಸ್ಯೆ ಇಲ್ಲ. ಸರ್ಕಾರಿ ಔಷಧಿಗಳಲ್ಲಿ ಏನು ಎಫೆಕ್ಟಿವ್ನೆಸ್ ಸಮಸ್ಯೆ ಇಲ್ಲ. ಸರ್ಕಾರಿ ಔಷಧಿ ಸಮಸ್ಯೆ ಕ್ವಾಲಿಟಿ, ಎಫೆಕ್ಟಿವ್ನೆಸ್ ಅಲ್ಲ. ಸೊ ಹಾಗಾಗಿ ಅದು ಒಪ್ಕೋತೀನಿ. ಅದು ಎರಡು ವಿಷಯ ನನಗೆ ಕೇಳಿದ್ರು. ನೀವು ಆರ್ಡರ್ ಮಾಡಿದೀನಿ, ಒಳ್ಳೇದು. ಹಣ ಕೊಟ್ಟಿದ್ದೀರಾ, ಒಳ್ಳೇದು. ಅದೇ ನೀವು ಆರ್ಡರ್ ಮಾಡಿದ್ರೆ ಯಾವ ಆಧಾರದ ಮೇಲೆ ನೀವು ಹೇಳಿದ್ರಿ ಡಿಸ್ಟ್ರಿಕ್ಟ್ ಇಂದ ಬರುತ್ತೆ ನಾನು ರಿಕ್ವೈರ್ಮೆಂಟ್ ಅಂತ. ಅದು ನಮಗೆ ಗೊತ್ತಿದೆ. 25 ವರ್ಷದಿಂದ ಗೊತ್ತಿದೆ ಡಿಸ್ಟ್ರಿಕ್ಟ್ ಇಂದ ಬರೋದೆಲ್ಲ ತಪ್ಪು ಏನು ಕ್ವಾಂಟಿಟಿ ಅಂತ. ಸೊ ನೀವು ಯಾಕೆ ಕಂಪ್ಯೂಟರೈಸ್ ಮಾಡಿ ಅದನ್ನ ಯಾಕೆ ನೀವು ಫೋರ್ಕಾಸ್ಟಿಂಗ್ ಯಾಕೆ ಮಾಡಲ್ಲ, ನೀವು ಯಾಕೆ ಅದನ್ನ ಒಂದು ವೈಜ್ಞಾನಿಕವಾಗಿ ಯಾಕೆ ತಗೊಳ್ಳಲ್ಲ ಅಂತ ನನ್ನ ಪ್ರಶ್ನೆ. ಇಲ್ಲ ಸರ್, ಹಾಗಿಲ್ಲ.
ತಮಗೆ ಮಾಹಿತಿ ಕಡಿಮೆ ಇದೆ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ನಾನು ಒಳಗಡೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳ್ತೇನೆ ನೋಡಿ. ಒಂದು ಇನ್ಸ್ಟಿಟ್ಯೂಟಿಗೆ ನಾವು ನಮ್ಮ ಒಂದು ಲೀಸ್ಟ್ ತಯಾರಾಗುತ್ತೆ, STC ಇಂದ ಅಪ್ರೂವ್ಡ್ ಆದ ಒಂದು ಲೀಸ್ಟ್ ತಯಾರಾಗುತ್ತೆ. ಆ ಲೀಸ್ಟು ಎಲ್ಲ ಈ ಔಷಧದಲ್ಲಿ ಪ್ರಚುರಪಡಿಸ್ತೀವಿ. ಅದಾದಮೇಲೆ PSC, CSC, ತಾಲೂಕ್ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್ ಇವರೆಲ್ಲವೂ ಆ ಮೆಡಿಸಿನ್ ಲೀಸ್ಟ್ ನೋಡ್ತಾರೆ. ಆ ಮೆಡಿಸಿನ್ ಲೀಸ್ಟ್ ಬಿಟ್ಟು ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ಸ್ ಆ್ಯಂಡ್ ಡಿಸೈರಬಲ್ ಡ್ರಗ್ಸ್ ಅಂತ ಎರಡಿದೆ. PSCಗೆ ಎಷ್ಟು ಬೇಕು, CSCಗೆ ಎಷ್ಟು ಬೇಕು, ತಾಲೂಕ್ ಹಾಸ್ಪಿಟ್ಲಿಗೆ ಎಷ್ಟು ಬೇಕು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಷ್ಟು ಬೇಕು ಅಂತ ಆಲ್ರೆಡಿ ಅದು ನಿಗದಿಪಡಿಸಿರುತ್ತೆ. ಆ ನಿಗದಿಪಡಿಸಿದಂಥ ಒಂದು ಸ್ಟೇಟ್ ಥೆರಪ್ಯೂಟಿಕ್ ಕಮಿಟಿ ಅದನ್ನ ಹೇಳ್ತಾ ಇರೋದು. ಆ ಅದು ಕಮಿಟಿ ಉಪಭೋಗ ಎಲ್ಲಿ ಆಗ್ತಾ ಇದೆ ಅಲ್ಲಿಂದ ಬರಬೇಕು. ಅಲ್ಲ. ಸ್ಟೇಟ್ ಕಮಿಟಿಲಿ ಕೂತ್ಕೊಂಡು ಹೇಳಿ. ಇಲ್ಲ ನೋ ಅದೇ ನಾನು ಹೇಳ್ತೇನೆ, ನಿಮಗೆ ತಪ್ಪು ಗ್ರಹಿಕೆ ಅಂತ ಅದನ್ನ ಹೇಳ್ತಾ ಇದ್ದೀನಿ. ನಾನೇನು ಹೇಳ್ತಾ ಇದ್ದೀನಿ, ಲೀಸ್ಟ್ ರೆಡಿ ಆದಮೇಲೆ PSC, CSC, ತಾಲೂಕ್ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್ಗೆ ಆ ಲೀಸ್ಟನ್ನ ಪ್ರಚುರಪಡಿಸ್ತೀವಿ. ಅವರು ಅವಾಗ ಏನು ಮಾಡ್ತಾರೆ, ಡಾಕ್ಟರ್, ಫಾರ್ಮಸಿಸ್ಟ್, ನರ್ಸಿಂಗ್ ಆಫೀಸರ್, ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಯಾರು ಅಲ್ಲಿರುವಂಥ ಸಿಬ್ಬಂದಿಗಳು, PSC ಮಟ್ಟದ್ದು ಹೇಳ್ತಾ ಇದ್ದೀನಿ ನಾನು, ಇವರು ಏನು ಮಾಡ್ತಾರೆ, ಒಂದು ಲೋಕಲ್ ಥೆರಪಿಟಿಕ್ ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಥೆರಪಿಟಿಕ್ ಕಮಿಟಿ, ಆ ಡಿಸ್ಟ್ರಿಕ್ಟ್ PSC ಥೆರಪಿಟಿಕ್ ಕಮಿಟಿ ಅಂತ ಏನು ಹೇಳ್ತೀವಿ, ಅವರು ಒಂದು ಕಮಿಟಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಕಳೆದ 3 ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಎಷ್ಟು ಯುಟಿಲೈಸ್ ಮಾಡಿದ್ದೀವಿ, ಎಷ್ಟು ಜನ ನಮಗೆ ಪೇಷಂಟ್ ಬರ್ತಾ ಇದ್ದಾರೆ, ಎಷ್ಟು ಇನ್ಪೇಷಂಟ್, ಎಷ್ಟು ಔಟ್ ಪೇಷಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ, ನಮಗೆ ಎಷ್ಟು ಮುಂದಿನ ದಿನಗಳಲ್ಲಿ ಎಷ್ಟು ಬೇಕಾಗುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಟ್ ಮಾಡಿ ಅವರು ಆನ್ಲೈನ್ ಇಂಡೆಂಟನ್ನು ಹಾಕ್ತಾರೆ. ಆ ಆನ್ಲೈನ್ ಇಂಡೆಂಟು ಪ್ರತಿ PSC ಇಂದ ಪ್ರತಿ CSC ಇಂದ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದೆ, ಆನ್ಯುವಲ್ ಇಂಡೆಂಟ್ ನಾವು ಏನು ಪ್ರಚುರಪಡಿಸ್ತಿದ್ದೀವಿ ಇವೆಲ್ಲವೂ ಸಂಬಂಧಪಟ್ಟ ಆಸ್ಪತ್ರೆಗಳಿಂದ ಕೊಟ್ಟಿರುವಂಥ ಇಂಡೆಂಟು, ಯಾರು ಬೇರೆಯವ್ರೇನು ಇದು ಮಾಡಿಲ್ಲ ಅದರಲ್ಲಿ. ಸೊ ಅವರೇ ಕೊಟ್ಟಿರುವಂಥ ಇಂಡೆಂಟನ್ನ ಅವರೇ ಅದನ್ನು ಮತ್ತೆ ಯುಟಿಲೈಸ್ ಮಾಡ್ತಾರೆ ಹೊರತು ಇದರ ಮಧ್ಯದಲ್ಲಿ ಯಾಕೆ ಇದು ಅಂತ ಇದೆ ಅದನ್ನು ಒಂದು ಹೇಳ್ಬಿಡ್ತೀನಿ ನೋಡಿ ಸರ್. ಇದರಲ್ಲಿ ಏನು ಮಾಡ್ತೀವಿ, ಅವರು ಕೊಟ್ಟಿರುವಂಥ ಇಂಡೆಂಟಿಗೆ ಬಫರ್ ಸ್ಟ್ಯಾಕ್ ಅಂತ ಒಂದು ಇದನ್ನು ಮಾಡ್ತೀವಿ, ಇಷ್ಟು % ಜಾಸ್ತಿ ಅಂತ. ಸೊ ಅಷ್ಟು % ಜಾಸ್ತಿ ನಾವು ಮಾಡಿದಾಗ ಬಫರ್ ಸ್ಟಾಕ್ ಮೇಂಟೆನೆನ್ಸ್ಗೋಸ್ಕರನೇ ಅಂತಾನೆ ಮಾಡ್ತೀವಿ. ಸೊ ಅವಾಗ ಈ ಲಭ್ಯತೆ ಬಗ್ಗೆ ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಬಫರ್ ಸ್ಟಾಕನ್ನು ಕೂಡ ಮೇಂಟೈನ್ ಮಾಡೋಕ್ಕೆ ವೇರ್ ಹೌಸ್ಗೆ ಇದು ಮಾಡಿದ್ದೀವಿ. ಸೊ ಹಾಗಿರುವಾಗ ಏನು ಆಗ್ತಾ ಇದೆ ಅಂತ ನೀವು ಏನು ಹೇಳ್ತಿದ್ದೀರಾ, ಸಪ್ಲೈನಲ್ಲಿ ಡಿಲೇ ಆಗ್ತಾ ಇದೆ. ಸಪ್ಲೈ ಡಿಲೇ ಏನಕ್ಕೆ ಆಯಿತು ಅಂದರೆ ಇದೊಂದು ಸ್ವಲ್ಪ ಈ ಒಂದು ಹಿಂಡ್ರೆನ್ಸ್ ಆಯ್ತಲ್ಲ, ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ಶುರು ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ಸರ್. 25 ವರ್ಷದ ಸಮಸ್ಯೆ ಇದು, ಇವತ್ತಿಂದಲ್ಲ, ಈ ವರ್ಷದಲ್ಲ, ಎಲ್ಲ ಒಂದ್ ಕಡೆ ಕಲ್ತ್ಕೋಬೇಕಲ್ಲ. ನಾನು ಪ್ರಸ್ತುತವಾಗಿ ನಾನು ಏನ್ ನಡೀತಾ ಇದೆ, ಏನ್ ಮಾಡೋದ್ ನಾವೇನ್ ಮಾಡ್ತಾ ಇದೀವಿ ಅಂತ ನಾನು ಸಪ್ಲೈ ಇಲ್ಲ, ಓಕೆ. 25 ವರ್ಷದಿಂದ ಏನು ಅದಕ್ಕೆ ಸರ್ ನಾನು ಒಬ್ಬ ಜನಸಾಮಾನ್ಯನೇ, ನನಗೂ ಅರ್ಥ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದೀವಿ, ಯಾವ ತರ ಮಾಡಿಸ್ತಾ ಇದೀವಿ ಅಂತಾನು ನಿಮಗೆ ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಏನ್ ಆಗ್ತಾ ಇದೆ ಅಲ್ಲಿ ಅಂತ. ಸುಮ್ಮನೆ ನಾವು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ಮಾಡ್ತಾ ಇದ್ದೀವಿ. ಅದು ಎಫೆಕ್ಟಿವ್ ಆಗೋಕ್ಕೆ ನಮಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಎಫೆಕ್ಟಿವ್ ಏನಕ್ಕೆ ಅಂದರೆ ಕ್ವಾಲಿಟಿ ಮತ್ತು ಕ್ವಾಲಿಟಿ ಗುಣಮಟ್ಟದ ಔಷಧಗಳನ್ನು ಕೊಡೋಕ್ಕೋಸ್ಕರ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ದಿವಸ ತಾಳ್ಮೆ ಆಯಿತು ಅಂದರೆ 100% ವಿಲ್ ಗೆಟ್ ದ ಮೆಡಿಸಿನ್. ಥ್ಯಾಂಕ್ ಯು ವೆರಿ ಆಲ್.